ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳ. ಹಲೋ ವೀಕ್ಷಕರೇ, ಇವತ್ತು ನಾವು ಮಂಜು ಮಿಂಚು ವಾಹಿನಿಯ ಮುಖಾಂತರ ಮಲೆನಾಡಿನ ನೈಸರ್ಗಿಕವಾದಂತಹ ದೃಶ್ಯವನ್ನು ನಾವು ನೋಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ರೈತ ಅಂದರೆ ಕೃಷಿ ಮಾಡುವಂಥ ರೈತ ಯಾವ ರೀತಿಯಾಗಿ ತನ್ನ ನಿತ್ಯ ಜೀವನವನ್ನು ತಾನು ಮಾಡ್ತಾನೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಯಾಕಂದರೆ ಇದು ಹಳ್ಳಿಯಲ್ಲಿ ಸರಿಸಾಮಾನ್ಯ ಆಗಿರ್ತದೆ. ಅದೇ ಇವತ್ತು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಸಿಟಿ ಮುಂತಾದ ಕಡೆಗಳಲ್ಲಿ ನಾವು ಇವಂಥ ದೃಶ್ಯಗಳನ್ನು ನೋಡೋದು ಒಂದು ಅಪರೂಪ. ಹೀಗಾಗಿ ಇವತ್ತು ಭತ್ತ ಏನು ಊಟ ಮಾಡ್ತೀವಲ್ಲ ನಾವು ಎಲ್ಲರೂ ಕುತ್ಕೊಂಡು, ಆ ಭತ್ತ ಹೆಂಗೆ ಬೆಳಿತೈತಿ ಅನ್ನುವಂಥದ್ದನ್ನು ಇವತ್ತು ಟಿ ವಿಯಲ್ಲಿ ಮತ್ತು ಚಿತ್ರಗಳಲ್ಲಿ ಹುಡುಗರು ತೋರಿಸುವಂಥ ಪರಿಸ್ಥಿತಿ ಬಂದೈತಿ. ಅದನ್ನು ಇವತ್ತು ಇಲ್ಲಿ ರೈತರು ಭತ್ತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅದನ್ನು ಭತ್ತದ ಹೊಡೆತ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಹಳ್ಳಿಯಲ್ಲಿ. ಅಂದರೆ ಆ ಭತ್ತವನ್ನು ನೀರು ನಿಲ್ಲಲಿಕ್ಕೆ ಹದಗೊಳಿಸಿ ಭೂಮಿಯನ್ನು ಗಟ್ಟಿ ಮಾಡುವಂಥ ಕೆಲಸ. ಇಂಥ ಕೆಲಸ ಎಷ್ಟು ಕಷ್ಟದಾಗಿರ್ತೈತಿ. ನಾವು ಆರಾಮ ಹೋಟೆಲ್ನಲ್ಲಿ ಮನೆಯಲ್ಲಿ ಕೂತು ಊಟ ಮಾಡ್ತೇವೆ. ಅಂಥ ಭತ್ತ ಯಾವ ರೀತಿ ಬೇಯ್ತೈತೆ ಅನ್ನೋದನ್ನು ಈಗ ನೋಡೋಣ ಬನ್ನಿ. ಹಲೋ ವೀಕ್ಷಕರೇ, ಮಂಜು ಮಿಂಚು ವಾಹಿನಿಯ ಇಂದು ರೈತರ ಕೃಷಿ ದರ್ಶನವನ್ನು ತಾವು ನೋಡ್ತಾ ಇದ್ದೀರಿ. ರೈತ ಸುರಿಮಳೆಯಲ್ಲಿ ಯಾವ ಥರನಾಗಿ ತನ್ನ ಕೃಷಿ ಕಾಯಕವನ್ನು ಮಾಡುತ್ತಾನೆ ಎಂಬುದನ್ನು ತಾವು ಇಲ್ಲಿ ಗಮನಿಸಬಹುದು. ಜೋಡೆತ್ತಿನ ಜೊತೆಗೆ ತನ್ನ ಜೀವನಾಡಿಗಳಂತೆ ದಿನಾಲು ಕೆಲಸ ಮಾಡುತ್ತಾ ಅವುಗಳೊಂದಿಗೆ ಬಾಂಧವ್ಯ ಯಾವ ರೀತಿ ಇರುತ್ತದೆ ನೋಡಿ. ಮೇಲ್ಗಡೆ ಮಳೆ ಬರ್ತಾ ಇದೆ ಇವಾಗ. ಅದೇ ಮಳೆಯಲ್ಲಿ ಕೂಡ ಭತ್ತದ ಪೈರಿಗೆ ಈಗ ಇದು ಬರುಹೂಡಿ ಹೊಡೆತ ಮಾಡೋದಂತ ಹೇಳ್ತಾರೆ ಹಳ್ಳಿಯಲ್ಲಿ. ಅಂದರೆ ಹೊಡೆತ ಅಂದರೆ ಕೊಡ್ಡನ್ನು ಹೊಡಿತಾ ಇದ್ದಾರೆ. ಈಗ ಮೊದಲು ಕುಂಟಿಯನ್ನು ಹೊಡೆದಿದ್ದಾರೆ, ಈಗ ಕೊಡ್ಡನ್ನು ಹೊಡಿತಾ ತಾವು ಬೆಳೆಯನ್ನು ಈಗ ಅಂದರೆ ನೆಲ ಗಟ್ಟಿಯಾಗುತ್ತದೆ. ಇದರಿಂದ ನೀರು ನಿಲ್ಲಲು ನೆಲವನ್ನು ಹದಗೊಳಿಸುತ್ತಿದ್ದಾರೆ. ಮಾಹಿತಿ ತಾವು ವೀಕ್ಷಿಸ್ತಾ ಇದ್ದೀರಿ, ಮುಂದುವರಿಯುತ್ತದೆ. ನಿಮ್ಮ ಹೆಸರು ಏನು ರೀ? ಸಿದ್ದಪ್ಪ. ಈಗ ನೀವು ಎಷ್ಟು ವರ್ಷದಿಂದ ಕಮ್ತಾ ಮಾಡತ್ತೀರಿ? 50 ವರ್ಷ ಆಯ್ತು ರೀ ಮಾಡತ್ತೀರಿ. 50 ವರ್ಷ. 50 ವರ್ಷದಿಂದ ನೀವು ಕಮ್ತಾ ಮಾಡ್ಕೊತ ಬಂದಿರಿ. ಈಗ ಅಕಸ್ಮಾತ್ ಈಗ 16-17 ವರ್ಷದ ಹುಡುಗರದು ಇದ್ದಾಗ ಅವಾಗ ಯಾವ ಥರ ನೀವು ಒಕ್ಕಲ್ತನ ಮಾಡ್ತಿದ್ರಿ? ಅವಾಗ ಬರೀ ಭತ್ತ ಮಾಡೋದು ರೀ ನಾವು. ಭತ್ತ ಬಿಟ್ಟಿಲ್ರಿ, ಏನಿಲ್ಲ ಇಲ್ರಿ, ಚೊಕ್ಕ ಬರೀ ಭತ್ತ, ಸಂಪೂರ್ಣವಾಗಿ ಪೂರ್ತಿ ಭತ್ತ. ಅಂದ್ರೆ ಈ ಕಲಘಟಗಿ ತಾಲೂಕು, ಧಾರವಾಡ ಜಿಲ್ಲಾ ಇವೆಲ್ಲ ಭತ್ತದ ನಾಡಿವು, ಮಲೆನಾಡು. ಈ ತಾಲೂಕು ಪೂರ ಭತ್ತದ್ದು. ಆ ನಂತರ ಮತ್ತೆ ಬೆಳೆ ಯಾವ್ಯಾವ ಬದಲಿ ಹಾಕೊಂತ ಬಂದು? ಆಮೇಲೆ ಹತ್ತಿ ಬಂತು ರೀ. ಯಾವುದೋ DCH. ಹಾಂ ರೀ, DCH ಹತ್ತಿ ಬಂದು ಅದು ಹೋತ್ರಿ. ಹಾಂ ರೀ. ಆಮೇಲೆ ಗೊಂಜಾಳ ಬಂತು ರೀ. ಹಾಂ, ಸೋಯಾಬೀನು ಗೊಂಜಾಳ. ಹಾಂ, ಸೋಯಾಬೀನು ಹೋತು, ಗೊಂಜಾಳ ಉಳಿದೈತಿ. ಈಗ ಇನ್ನೂ ಒಟ್ಟ ನಡ್ದತ್ತೆ ಎಲ್ಲ ಕಡೆಗೆ. ಕಬ್ಬು ನಡ್ದೈತಿ ರೀ. ಈಗ ಕಬ್ಬಿಂದ ಜಾಸ್ತಿ ನಡತ್ತೆ ಈಗ. ಜಾಸ್ತಿ ನಡ್ದೈತಿ ರೀ. ಮತ್ತು ಇದು ಖರ್ಚು ವೆಚ್ಚ ಹೆಂಗೆ ಲಾಭ ನಿಮ್ಗೆ ಅನ್ಸೈತಿ? ಎಲ್ಲ ತೆಗಿಬೇಕಲ್ರಿ ನಾವು. 3 ಪಾಲು ಅವ್ರಿಗೆ ಕೊಡೋದು, 1 ಪಾಲು ನಾವು ತಗೊಳ್ಳೋದ್ರಿ. ಅಂದ್ರೆ 3 ಪಾಲು ಅಂದ್ರೆ ಹೆಂಗೆ? ಅಂದ್ರೆ ಈಗ ನಾವು ಅದನ್ನೆಲ್ಲ ಪೀಕ್ ಮಾಡಿ ಬೀಜ ತಂದು ಗೊಬ್ಬರ ತಂದು ಎಲ್ಲ ಹಾಕ್ಬೇಕಲ್ರಿ. ಅದಕ್ಕೆ ಹಾಕಿ ನಮ್ಗೆ ಉಳಿದಿದ್ದು ಅವ್ರಿಗೆ ಕೊಟ್ಟು, ಆಳೆ ಕೊಟ್ಟು, ಸರ್ಕಾರಿ ಗೊಬ್ಬರ ಕೊಟ್ಟು, ಎಲ್ಲ ಸಗಣಿ ಗೊಬ್ಬರ ಕೊಟ್ಟು ಉಳಿದಿದ್ದು 1 ಪಾಲು ಉಳಿಯಂಗಿಲ್ಲ ರೀ ನಮ್ಗೆ. ಅಂದ್ರೆ ಮೊದಲು ಸಗಣಿ ಗೊಬ್ಬರ ಭಾಳ ಹಾಕ್ತಿದ್ರಿ? ಭಾಳ ಹಾಕ್ತಿದ್ರಿ. ಭೂಮಿನೂ ಚಲೋ ಐತ? ಭೂಮಿ ಚಲೋ ಐತ್ರಿ. ಅವಾಗ ಹೀರೆ ಗೊಬ್ಬರ ಅನ್ನೋದು ಇಲ್ಲಿ ಇದ್ದಿದ್ದಿಲ್ರಿ ಅವಾಗ. ಒಟ್ಟ ಹಿರಿಯ ಗೊಬ್ಬರನ ಇದ್ದಿದ್ದಿಲ್ಲ. ಅಂದ್ರೆ ಈಗ ನೀವು ಮೊದಲ ಯೂರಿಯಾ ಗೊಬ್ಬರ ಹಾಕ್ತಿದ್ದಿಲ್ಲ ಜಾಸ್ತಿ, ಎಲ್ಲ ಸಗಣಿ ಗೊಬ್ಬರ ಹಾಕ್ತಿದ್ರಿ. ದನಗಳು ಭಾಳ ಇದ್ವು. ಈಗ ದನಗಳು ಕಡಿಮೆ ಆಗ್ಯಾವ. ಈಗ ಇಂಥ ಬೈಕ್ ಚಲೋ ಆಗ್ಯಾವ. ಈ ಗಾಡಿಗಳು ಭಾಳ ಆಗ್ಯಾವ. ಅದ್ರಾಗ ಪೆಟ್ರೋಲ್ ಖರ್ಚು ಎಲ್ಲ ಕೊಡ್ಬೇಕು, ಡೀಸೆಲ್ ಹಾಕಿಸ್ಬೇಕು ಟ್ಯಾಕ್ಟರ್ಗೆ. ಎತ್ತುಗಳೇ ಇಲ್ರಿ ಈಗ. ಹಾಂ, ಬರೀ ಟ್ಯಾಕ್ಟರ್ಲೆ ಹೊಡಿಬೇಕು, ಅದಕ್ಕೆ ಡೀಸೆಲ್ ತೊಗೊಬರ್ಬೇಕು. ಖರ್ಚೆಲ್ಲ ಮಾಡಿ ಈಗ ನಿಮಗೆ ಅದ್ರಾಗ ಬರುವಂಥ ಲಾಭ ಉಳಿವಲ್ದು. ₹1ದಾಗ 4 ಉಳಿವಲ್ದು. ಇಂಥ ಪರಿಸ್ಥಿತಿ ಆಗೈತಿ. ಅದಕ್ಕೆ ಈಗ ಮತ್ತು ನೀವು ಸಾವಯವ ಕೃಷಿನ ಮಾಡಬೇಕು. ಅಂದ್ರೇನು ಸಾವಯವ ಕೃಷಿ ಅಂದ್ರೆ ಈಗ ಜೀವಾಮೃತ, ಈಗ
ಆ ಗೋಮೂತ್ರದಲ್ಲಿರುವಂಥ ಇವುಗಳ ಮುಖಾಂತರ ಗೋಮೂತ್ರ ಮುಖಾಂತರ ನೀವು ಮಾಡುವಂಥ ಔಷಧಗಳನ್ನು ಹೊಡೆದು ಮತ್ತು ಸಗಣಿ ಗೊಬ್ಬರ ಜಾಸ್ತಿ ಹಾಕ್ಕೊಂಡು ಅಂದರೆ ಬೆಳೆನೂ ಚಲೋ ಆಕತಿ, ಭೂಮಿ ಚಲೋ ಆಕತಿ, ನಿಮಗೆ ಖರ್ಚು ಕಡಿಮೆ ಆಗಿ ಹೆಚ್ಚಿನ ಉಳಿತಾಯ ಆಕತಿ. ಈ ಒಂದು ನಿಟ್ಟಿನೊಳಗೆ ಎಲ್ಲರೂ ಮುಂದೆ ಸಾಗಬೇಕು ಅನ್ನುವಂಥ ಮಾತನ್ನು ಈಗ ನಾವು ಹೇಳ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಸಾವಯವ ಕೃಷಿಗೆ ಒತ್ತು ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಶನಕ್ಕೆ ವಿರಾಮ ಕೊಡೋಣ. ಮಂಜು ಮಿಂಚು ವಾಹಿನಿ. ಕಟ್ಟಿದ್ನಲ್ಲ ಅವಾಗ ಫೋನ್ ಹಚ್ಚಿಲ್ಲ.